ಗುಬ್ಬಿಯಲ್ಲಿ ಹೇಮಾವತಿ ನೀರಿಗಾಗಿ ಗಲಾಟೆ ವಿಚಾರ ಪ್ರತಿಭಟನಾ ನಿರತರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಮರ್ಮಾಂಗಕ್ಕೆ ಬಿದ್ದಿತ್ತಂತೆ ಕಲ್ಲೇಟು. ಅವತ್ತು ಗಲಾಟೆ ಆಯ್ತಲ್ಲ, ಮೊನ್ನೆ ಗಲಾಟೆ ಆದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ಆಗಿತ್ತು. ಎಸ್ಪಿ ಬಂದಂತ ಸಂದರ್ಭದಲ್ಲಿ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು. ಈ ಟೈಮ್ನಲ್ಲಿ ಇನ್ಸ್ಪೆಕ್ಟರ್ ಮರ್ಮಾಂಗಕ್ಕೆ ಕಲ್ಲೇಟು ಬಿದ್ದಿತ್ತಂತೆ. ಮರ್ಮಾಂಗಕ್ಕೆ ಕಲ್ಲು ಬಿದ್ದಾಗ ಇನ್ಸ್ಪೆಕ್ಟರ್ ಕುಸಿದು ಬಿದ್ದಿದ್ರಂತೆ. ಕುಸಿದು ಬಿದ್ದಂತೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ನಿಟ್ಟೂರು ತಿಪಟೂರಿನ ಆಸ್ಪತ್ರೆಯಲ್ಲಿ ಇನ್ಸ್ಪೆಕ್ಟರ್ಗೆ ನಂತರ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಫಸ್ಟ್ ಅಲ್ಲೇ ನಿಟ್ಟೂರು ಬಳಿನೇ ಅಲ್ವಾ ಪ್ರತಿಭಟನೆ ನಡೀತಾ ಇದ್ದು, ಸೊ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ನಂತರ ತಿಪಟೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ. ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. 4 ಸ್ವಾಮೀಜಿಗಳ ಮೇಲೆ ಕೊಲೆ ಯತ್ನದ ಎಫ್ಐಆರ್ ಅನ್ನ ಹಾಕಲಾಗಿದೆ. ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ, ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ, ಗುಬ್ಬಿ ಠಾಣೆಯಲ್ಲಿ ಈ 4 ಸ್ವಾಮೀಜಿಗಳ ವಿರುದ್ಧನೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅದು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ನೀವು. ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಅವತ್ತು ಈ ಗಲಾಟೆ ನಡೆಯುವಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಇನ್ಸ್ಪೆಕ್ಟರ್ ಮರ್ಮಾಂಗಕ್ಕೆ ಕಲ್ಲೇಟು ಬಿದ್ದಿತ್ತಲ್ಲ, ಚಿಕಿತ್ಸೆನ ಪಡ್ಕೊಳ್ತಾ ಇದಾರಲ್ಲ, ಹೇಗಿದ್ದಾರೆ ಅವರು ಈಗ? ಮತ್ತು ಒಂದ್ ಕಡೆ ಸ್ವಾಮೀಜಿಗಳ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟ ಮತ್ತಷ್ಟು ಯಾವ ರೀತಿಯ ತೀವ್ರತೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ? ಪೃಥ್ವಿ, ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಅಂದ್ರೆ ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ಏನು ತಿಪಟೂರು ನಗರ ಠಾಣೆ ಇನ್ಸ್ಪೆಕ್ಟರ್ ವೆಂಕಟೇಶ ಇದ್ದಾರೆ, ಅವರ ಆರೋಗ್ಯ ಈಗಲೂ ಕೂಡ ಸುಧಾರಿಸಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಈಗ ಈ ಕೊಲೆ ಯತ್ನ ಮಾಡ್ತಕ್ಕಂಥ ಸ್ವಾಮೀಜಿಗಳು ಅವ್ರೀಗ ಬಂಧನದ ಭೀತಿಯನ್ನ ಎದುರಿಸ್ತಕ್ಕಂಥದ್ದು. ಜೊತೆಗೆ ಏನು ಈ ಪೊಲೀಸ್ ಮತ್ತೆ ರಾಜ್ಯ ಸರ್ಕಾರದ ಮತ್ತೆ ಗೃಹ ಇಲಾಖೆಯ ಹೈಡ್ರಾಮಾ ಏನಿದೆ, ನಿಜಕ್ಕೂ ಕೂಡ ಎಲ್ಲದೂ ಕೂಡ ಹೋರಾಟಗಾರರ ಮುಂದೆ, ರಾಜ್ಯದ ಜನತೆ ಮುಂದೆ ತೆರೆದಿಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜಿಲ್ಲಾ ಉಸ್ತುವಾರಿನೂ ಕೂಡ ಅವರೇ ಆಗಿರೋದ್ರಿಂದ ಹೇಳ್ತಾರೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅಲ್ಲಿ ಪ್ರೆಸ್ ಮೀಟ್ ಮಾಡೋ ವೇಳೆಯಲ್ಲೇನೆ ಗುಬ್ಬಿಯಲ್ಲಿ ಒಬ್ಬನ ತುಮಕೂರು ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನ, ಬಿಜೆಪಿ ಜಿಲ್ಲಾಧ್ಯಕ್ಷನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಸಂಜೆ 9 ಗಂಟೆವರೆಗೂ ಕೂಡ 5 ಜನನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ 5 ಜನನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಸ್ವಾಮೀಜಿಗಳ ಹೆಸರನ್ನ ಯಾರ ಹೆಸರನ್ನು ಕೂಡ ನಾವು ಹೆಸರು ತೋರಿಸಿಲ್ಲ, ಜಸ್ಟ್ ಸ್ವಾಮೀಜಿ ಅಷ್ಟೇ ನಾವು ನಮೂದು ಮಾಡಿದೀವಿ ಅಂತ ಪ್ರೆಸ್ ಮೀಟ್ ಅಲ್ಲಿ ಎಫ್ಐಆರ್ ಕಾಪಿನ ತೋರಿಸ್ತಾ ಹೇಳ್ತಾರೆ. ಆದ್ರೆ ನಮಗೆ ಲಭ್ಯ ಆಗಿರೋದು ಕೇಸ್ ನಂಬರ್ 200 ಏನಿದೆ, ಈ ಒಂದು 202, 200 ಈ ಕೇಸ್ ನಂಬರ್ ಏನಿದೆ, ಇದರಲ್ಲಿ ಸ್ಪಷ್ಟವಾಗಿ 4 ಜನರ ಸ್ವಾಮೀಜಿಗಳ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಹೆಸರುಗಳು ಕೂಡ ಒಂದು ಸ್ಪಷ್ಟವಾಗಿ ನಮೂದಾಗಿರ್ತಕ್ಕಂಥದ್ದು. ಅಲ್ಲದೆ ಇವರು ಅಲ್ಲಿ ಅಷ್ಟು ಜನಗಳ ಮಧ್ಯೆ ಇನ್ಸ್ಪೆಕ್ಟರ್ಗೆ ಮರ್ಮಾಂಗಕ್ಕೆ ಒದ್ದು ಅಥವಾ ಕೊಲೆ ಮಾಡುವಂತ ವಸ್ತುಗಳು, ಕಬ್ಬಿಣದ ರಾಡ್ಗಳು ಅಥವಾ ಇತರೆ ಘಾಸಿಗೊಳಿಸುವಂತ ವಸ್ತುಗಳನ್ನ ಇವರು ಹಿಡಿದು ಪ್ರತಿಭಟನೆಗೆ ಇಳಿದಿದ್ರಂತೆ. ಎಲ್ಲಾ ವಿಷಯದಲ್ಲೂ ಸ್ಪಷ್ಟವಾಗಿದೆ ಪೃಥ್ವಿ, ಕಂಪ್ಲೀಟ್ ಆಗಿ ಗಮನಿಸಬಹುದು. ಅವರನ್ನೇ ಕೂಡ ಪೊಲೀಸರು ಎಳ್ದಾಡೋದು ಬಡ್ದಾಡೋದು ಮಾಡ್ತಾರೆ. ಇಂತಹ ಸ್ವಾಮೀಜಿಗಳ ಮೇಲೆ ಈ ತರದೊಂದು ಎಫ್ಐಆರ್ ಆಗಿರೋದು ನಿಜಕ್ಕೂ ಕೂಡ ಗೃಹ ಇಲಾಖೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನ ಒಂದು ಚಿಂತೆ ಮಾಡಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.